ಇದು ನವೋದಯದ ಪ್ರಶ್ನೆಗಳು. ಇಲ್ಲಿ ಈ ರೀತಿ ಫೋಲ್ಡಿಂಗ್ ಇರುತ್ತೆ, ಫೋಲ್ಡಿಂಗ್ ಅಂಡ್ ಕಟ್ಟಿಂಗ್ ಪ್ರಾಬ್ಲಮ್ಸ್ ಅಂತ ಇರುತ್ತೆ. ಓಕೆ, ಫಸ್ಟ್ ಏನ್ ಮಾಡಬೇಕು, ನೀವು ಡೈರೆಕ್ಟ್ ಆಗಿ ಇದಕ್ಕೆ ಆನ್ಸರ್ ಮಾಡಕ್ಕಾಗಲ್ಲ, ಅದಕ್ಕೆ ಪೇಪರ್ ಕಟ್ಟಿಂಗ್ ಮುಖಾಂತರ ಫಸ್ಟ್ ಕಲಿತು ಆದಾದ ನಂತರ ಡೈರೆಕ್ಟ್ ಆಗಿ ಮಾಡೋಣ. ಇಲ್ಲಿ ನೋಡಿ, ಹೀಗೆಲ್ಲ ಈ ರೀತಿ ಫೋಲ್ಡ್ ಮಾಡಬೇಕು. ಫಸ್ಟ್ ಚೌಕದ ಒಂದು ಹಾಳೆಯನ್ನು ತಗೊಳ್ಳಿ, ಈ ರೀತಿ ಫೋಲ್ಡ್ ಮಾಡಿ, ಹೌದಾ? ಓಕೆ, ಈ ರೀತಿ ಫೋಲ್ಡಿಂಗ್ ಡೈರೆಕ್ಷನ್ ನೋಡಿ. ಅದಾದ ನಂತರ ಮತ್ತೆ ಈ ರೀತಿ ಫೋಲ್ಡ್ ಮಾಡಿ, ಹೌದಾ? ಈ ರೀತಿ ಫೋಲ್ಡಿಂಗ್ ಆದ ನಂತರ ಈ ಭಾಗದಲ್ಲಿ ಅರ್ಧ ಭಾಗನ ಕಟ್ ಮಾಡಿ. ನೀವು ಕತ್ತಿಯಿಂದ ಕಟ್ ಮಾಡೋದು ಅಥವಾ ಕೈಯಿಂದಾದ್ರೂ ಕಟ್ ಮಾಡಬಹುದು, ಹೌದಾ? ಈ ರೀತಿ ಮಧ್ಯ ಭಾಗದಲ್ಲಿ ಕಟ್ ಮಾಡಿ, ಹೌದಾ? ಕಟ್ ಮಾಡಿದ ನಂತರ ಏನು ಈ ಚಿತ್ರ ಬರ್ತಲ್ಲ ಅದೇ ನಿಮ್ಮ ಆನ್ಸರ್ ಆಗಿರುತ್ತೆ ನೋಡಿ, ಹೌದಾ? ಇದೇ ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಿದಾಗ ನಿಮ್ಮ ಆನ್ಸರ್ ಇರುತ್ತೆ. ಇದು ಡೈಲಿ ನೀವು ಪೇಪರ್ ಫೋಲ್ಡಿಂಗ್ ಕಟಿಂಗ್ ಪ್ರಾಕ್ಟೀಸ್ ಮಾಡಿದಾಗ ಆಟೋಮೆಟಿಕ್ ಆಗಿ ನಿಮಗೆ ಆಪ್ಷನ್ ಅಲ್ಲಿ ಆನ್ಸರ್ ನಿಮಗೆ ಗೊತ್ತಾಗ್ತದೆ. ಈ ಕ್ವಶನ್ಗೆ ಇದೇ ಬರ್ಬೋದು ಅಂತ, ಗೊತ್ತಾಯ್ತಾ? ಓಕೆ.